ಒಂದ್ಸಾರಿ ಇಮ್ಯಾಜಿನ್ ಮಾಡಿ, ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ತನ್ನ ಫುಲ್ ಎನರ್ಜಿ ಯೂಸ್ ಮಾಡಿ ನಿಮ್ಮನ್ನ ರೇಗ್ಸೋಕೆ, ಪ್ರೊವೋಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ. ನೀವು ಸಿಟ್ಟಾಗಿ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಅವ್ನ ಟಾರ್ಗೆಟ್. ಆದ್ರೆ ನೀವು ಮಾತ್ರ ಒಂಚೂರು ಎಕ್ಸ್ಪ್ರೆಷನ್ ಕೊಡದೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದೀರಾ. ಎದುರುಗಡೆ ಅವನು ಇದ್ದಾನೋ ಸತ್ತೋಗಿದ್ದಾನೋ ಅನ್ನೋ ರೇಂಜ್ಗೆ ಅವನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿದ್ದೀರಾ. ಬಾಸ್, ನಾವೇನ್ ಮಾತಾಡದೆ, ಜಗಳ ಮಾಡದೆ ಎದುರಾಳಿಯ ಮೈಂಡ್ ಅನ್ನ ಕಂಪ್ಲೀಟ್ ಬ್ಲಾಂಕ್ ಮಾಡೋ ಈ ಟೆಕ್ನಿಕ್ ಇದೆಯಲ್ಲ, ಇದೇ ಸೈಕಾಲಜಿಯ ಅತಿ ದೊಡ್ಡ ವೆಪನ್, ದ ಪವರ್ ಆಫ್ ಇಗ್ನೋರಿಂಗ್. ಆದ್ರೆ ನೆನ್ಪಿರ್ಲಿ, ಈ ಪವರ್ ಸಿಕ್ಕಾಪಟ್ಟೆ ಡೇಂಜರಸ್. ಯಾಕಂದ್ರೆ ಇಗ್ನೋರ್ ಮಾಡೋದು ಒಂದು ನಾರ್ಮಲ್ ವಿಷಯ ಅಲ್ಲ, ಇದೊಂದು ಸೈಕಾಲಜಿಕಲ್ ಗೇಮ್. ನೀವು ಯಾವಾಗ ಒಬ್ಬರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿರೋ ಆಗ ಅವ್ರ ಒಳಗಿರುವ ಇನ್ಸೆಕ್ಯೂರಿಟಿ ಅನ್ನೋ ರಾಕ್ಷಸ ಎಚ್ಚರಾಗುತ್ತೆ. ಅವ್ರ ಮೈಂಡ್ ನಲ್ಲಿ ನನಗೆ ವ್ಯಾಲ್ಯೂ ಇಲ್ವಾ, ನನ್ನನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಶುರು ಆಗುತ್ತೆ. ಅಲ್ಲಿಂದ ಒಂದು ಸೈಲೆಂಟ್ ವಾರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾತುಗಳಿರಲ್ಲ, ಕೇವಲ ಆಕ್ಷನ್ಸ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಇಗ್ನೋರಿಂಗ್ ನ ಒರಿಜಿನಲ್ ಸೈಕಾಲಜಿಕಲ್ ಪವರ್ ಏನು ಮತ್ತು ಬಹಳಷ್ಟು ಜನ ಮಾತಾಡದ ಇದರ ಡಾರ್ಕ್ ಸೈಡ್ ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಶತ್ರುಗಳನ್ನ ಮತ್ತು ಟಾಕ್ಸಿಕ್ ಜನರನ್ನ ನಿಮ್ಮಿಂದ ಆರಾಮಾಗಿ ದೂರ ಇಡ್ಬೋದು. ಫುಲ್ ಫೋಕಸ್ ಇಂದ ಕೇಳಿ. ನಿಮಗೊಂದು ನ್ಯಾಚುರಲ್ ಡೌಟ್ ಬರ್ಬೋದು, ಬರೀ ಇಗ್ನೋರ್ ಮಾಡಿದ್ರೆ ಅಷ್ಟು ಪೇನ್ ಯಾಕಾಗುತ್ತೆ ಅಂತ. ಇದಕ್ಕೆ ಆನ್ಸರ್ ತುಂಬಾ ಸಿಂಪಲ್. ನಾವೆಲ್ಲರೂ ಹುಟ್ಟುವಾಗಲೇ ಒಂದು ಸೈಕಾಲಜಿಕಲ್ ನೀಡ್ ಜೊತೆ ಹುಟ್ಟಿರ್ತೀವಿ, ಅದೇ ನೀಡ್ ಫಾರ್ ಅಟೆನ್ಷನ್. ಒಂದು ಸಣ್ಣ ಮಗು ಕೆಳಗೆ ಬಿದ್ದು ಅಳ್ತಾ ಇರುತ್ತೆ ಅನ್ಕೊಳ್ಳಿ. ಅಮ್ಮ ಆ ಮಗುವನ್ನು ನೋಡಿದ ತಕ್ಷಣ ಮಗು ಅಳೋದು ನಿಲ್ಲಿಸ್ತಾ ಇಲ್ಲ, ಇನ್ನು ಜಾಸ್ತಿ ಅಳುತ್ತೆ. ಯಾಕಂದ್ರೆ ಆ ಮಗುಗೆ ಅಮ್ಮ ಹತ್ರ ಬಂದು ಏನಾಯ್ತು ಅಂತ ಕೇಳೋ ಅಟೆನ್ಷನ್ ಬೇಕು. ಸೈನ್ಸ್ ಪ್ರಕಾರ ಯಾವಾಗ ಒಬ್ಬ ಮನುಷ್ಯನನ್ನ ರಿಜೆಕ್ಟ್ ಮಾಡ್ತಾರೋ ಅಥವಾ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೋ ಆಗ ನಮ್ಮ ಬ್ರೈನ್ ನಲ್ಲಿ ಫಿಸಿಕಲ್ ಇಂಜರಿ ಆದಾಗ ಯಾವ ಪಾರ್ಟ್ ಆಕ್ಟಿವ್ ಆಗುತ್ತೋ ಅದೇ ಪಾರ್ಟ್ ಆಕ್ಟಿವ್ ಆಗುತ್ತೆ. ಅಂದ್ರೆ ಇಗ್ನೋರಿಂಗ್ ಈಕ್ವಲ್ಸ್ ಅನ್ ಇಮೋಷನಲ್ ಸ್ಲ್ಯಾಪ್. ಇಗ್ನೋರ್ ಮಾಡೋದು ಒಂದು ಇಮೋಷನಲ್ ಏಟ್ ಕೊಟ್ಟಾಗೆ. ನೀವು ಯಾರನ್ನಾದ್ರೂ ಇಗ್ನೋರ್ ಮಾಡಿದಾಗ ಅವರು 4 ಸ್ಟೇಜ್ನ ಸೈಕಲ್ಗೆ ಬೀಳ್ತಾರೆ. ಸ್ಟೇಜ್ 1 ಕನ್ಫ್ಯೂಷನ್, ನನಗೆ ಯಾಕೆ ಇಗ್ನೋರ್ ಮಾಡ್ತಿದ್ದಾರೆ. ಸ್ಟೇಜ್ 2 ಓವರ್ ಥಿಂಕಿಂಗ್, ನಾನೇನು ತಪ್ಪು ಮಾಡಿದೆ. ಸ್ಟೇಜ್ 3 ಇನ್ಸೆಕ್ಯೂರಿಟಿ, ನಾನು ಅವ್ರಿಗೆ ಇಂಪಾರ್ಟೆಂಟ್ ಇಲ್ವಾ. ಸ್ಟೇಜ್ 4 ಆಬ್ಸೆಷನ್, ಅವ್ರ ಅಟೆನ್ಷನ್ನ ಮತ್ತೆ ಪಡೆಯೋದು ಹೇಗೆ ನೋಡಿ. ನೀವು ಇಲ್ಲೇನು ಮಾತಾಡಲಿಲ್ಲ, ಜಗಳ ಮಾಡಲಿಲ್ಲ, ಆದರೆ ಕೇವಲ ನಿಮ್ಮ ಮೌನದಿಂದ ಎದುರಾಳಿಯ ಮೈಂಡ್ನಲ್ಲಿ ಒಂದು ದೊಡ್ಡ ಚಂಡಮಾರುತವನ್ನೇ ಸೃಷ್ಟಿ ಮಾಡಿದ್ರಿ. ದಿಸ್ ಈಸ್ ದ ರಿಯಲ್ ಪವರ್. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಬಾಸ್. ಇಗ್ನೋರ್ ಮಾಡೋದ್ರಿಂದ ಯಾವಾಗಲೂ ನೀವೇ ಗೆಲ್ತೀರಾ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಕೆಲವು ಸಾರಿ ರಾಂಗ್ ಪರ್ಸನ್ನ ಇಗ್ನೋರ್ ಮಾಡೋದು ನಿಮಗೆ ಡೇಂಜರ್ ಆಗ್ಬೋದು. ಅದ್ರ ಬಗ್ಗೆ ಮಾತಾಡೋ ಮುಂಚೆ ಈ ವಿಡಿಯೋದ ಸೈಕಾಲಜಿ ನಿಮ್ಮ ಮೈಂಡನ್ನು ಬ್ಲೋ ಮಾಡ್ತಾ ಇದ್ರೆ ಈಗಲೇ ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಆಡಿಯನ್ಸ್ನಲ್ಲಿ ನಿಜವಾದ ಪವರ್ನ ಅರ್ಥ ಮಾಡ್ಕೊಳ್ಳೋರು ಎಷ್ಟು ಜನರಿದ್ದೀರಾ ನೋಡೋಣ. ಲೆಟ್ಸ್ ಮೂವ್ ಟು ದ ಡಾರ್ಕ್ ಸೈಡ್. ಇಗ್ನೋರ್ ಮಾಡಿದಾಗ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ನಿಜ. ಆದರೆ ಇನ್ನು ಕೆಲವರು ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಚೇಂಜ್ ಆಗ್ತಾರೆ. ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ನೋಡಿರ್ತೀರಾ, ಒಬ್ಬ ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರ್ತಾನೆ. ಆದರೆ ಒಂದಿನ ಇಡೀ ಗ್ರೂಪ್ ಸೇರಿ ಇವನಿಗೆ ಬೇರೆ ಕೆಲಸ ಇಲ್ಲ ಅಂತ ಇಗ್ನೋರ್ ಮಾಡ್ತಾರೆ. ಆಗ ಅವ್ನ ಕಾನ್ಫಿಡೆನ್ಸ್ ಶೇಕ್ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಒಬ್ಬರನ್ನ ಇಗ್ನೋರ್ ಮಾಡಿದ್ರೆ ಅವರೊಳಗಿರುವ ರೆವೆಂಜ್ ಮೋಡ್ ಟ್ರಿಗರ್ ಆಗುತ್ತೆ. ನಾನು ಯಾರು ಅಂತ ಇವ್ರು ಪ್ರೂವ್ ಮಾಡ್ತೀನಿ ಅಂತ ಒಂದು ಸೈಲೆಂಟ್ ಪ್ರಾಮಿಸ್ ಮಾಡ್ಕೊಳ್ತಾರೆ. ಆ ನೋವನ್ನೇ ತಮ್ಮ ಎನರ್ಜಿ ಮಾಡಿಕೊಂಡು ನಿಮ್ಮ ಕಣ್ಣೆದುರುಗಡೆ ನಿಮ್ಮನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾರೆ. ಇದು ಇಗ್ನೋರಿಂಗ್ ನ ಡಾರ್ಕ್ ಸೈಡ್. ಅದಕ್ಕೆ ಇದು ಒಂದು ಕತ್ತಿ ಇದ್ದ ಹಾಗೆ. ಸರಿಯಾಗಿ ಹಿಡಿದ್ರೆ ನಿಮ್ಮನ್ನ ಕಾಪಾಡುತ್ತೆ, ರಾಂಗ್ ಆಗಿ ಹಿಡಿದ್ರೆ ನಿಮ್ಮನ್ನೇ ಕಟ್ ಮಾಡುತ್ತೆ. ಹಾಗಾದ್ರೆ ಯಾರನ್ನ ಇಗ್ನೋರ್ ಮಾಡಬೇಕು? ಒಂದು, ನಿಮ್ಮನ್ನ ತಗ್ಗಿಸಿ ನೋಡುವವರನ್ನು. ಯಾರಾದರೂ ಪದೇ ಪದೇ ನಿಮ್ಮನ್ನ ಕೆಳಗೆ ಎಳೆಯೋಕೆ ಟ್ರೈ ಮಾಡ್ತಿದ್ರೆ, ರೆಚ್ಚಿಗೊಡಿಸ್ತಿದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದೇ ಬೆಸ್ಟ್ ರಿವೆಂಜ್. ಯಾಕಂದ್ರೆ ಅವ್ರ ಸ್ಟ್ರೆಂಗ್ತ್ ಇರೋದೇ ನಿಮ್ಮ ರಿಯಾಕ್ಷನ್ ಮೇಲೆ. ನೀವು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಅವರು 0 ಆಗ್ತಾರೆ. 2, ನೆಗೆಟಿವ್ ಎನರ್ಜಿ. ಪ್ರತಿ ಸಣ್ಣ ವಿಷಯಕ್ಕೂ ಕಂಪ್ಲೇಂಟ್ ಮಾಡೋರು, ಎಲ್ಲದರಲ್ಲೂ ಪ್ರಾಬ್ಲಮ್ ಹುಡ್ಕೋರು. ಇವ್ರನ್ನ ಇಗ್ನೋರ್ ಮಾಡಲಿಲ್ಲ ಅಂದರೆ ಆ ನೆಗೆಟಿವಿಟಿ ನಿಮಗೂ ಅಂಟ್ಕೊಳ್ಳುತ್ತೆ. 3, ಅನ್ನೆಸೆಸರಿ ಡ್ರಾಮಾ. ಲೈಫ್ನಲ್ಲಿ ಆಲ್ರೆಡಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಇಂತಹ ಯೂಸ್ಲೆಸ್ ಫೈಟ್ಸ್ಗಳಲ್ಲಿ ಎನರ್ಜಿ ವೇಸ್ಟ್ ಮಾಡೋದು ದೊಡ್ಡ ಮೂರ್ಖತನ. ಮತ್ತೆ ಯಾರನ್ನ ಇಗ್ನೋರ್ ಮಾಡಬಾರ್ದು? 1, ಜೆನ್ಯೂನ್ ಪ್ರಾಬ್ಲಮ್ಸ್, ನಿಮ್ಮ ಹೆಲ್ತ್, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಕರಿಯರ್ನಲ್ಲಿ ಏನಾದರೂ ರಿಯಲ್ ಪ್ರಾಬ್ಲಮ್ ಇದ್ರೆ ಅದನ್ನು ಇಗ್ನೋರ್ ಮಾಡಿದ್ರೆ ಅದು ಸಾಲ್ವ್ ಆಗಲ್ಲ. ಆ್ಯಕ್ಷನ್ ತಗೊಳ್ಳೇಬೇಕು. 2, ಕಾನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಯಾರಾದರೂ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ತಪ್ಪುಗಳನ್ನ ಹೇಳ್ತಿದ್ರೆ ಅವ್ರನ್ನ ಇಗ್ನೋರ್ ಮಾಡಬೇಡಿ, ಅದು ನಿಮ್ಮ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. 3, ಫ್ರೆಂಡ್ಸ್ ಇನ್ ಪೇನ್. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಕಷ್ಟದಲ್ಲಿದ್ದಾಗ ಅವ್ರನ್ನ ಇಗ್ನೋರ್ ಮಾಡೋದು ನೀವು ಮಾಡೋ ಅತಿ ದೊಡ್ಡ ತಪ್ಪು. ಈಗ ದ ಪವರ್ ಆಫ್ ಇಗ್ನೋರೆನ್ಸ್ನ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡೋಕ್ಕೆ 5 ಸ್ಟೆಪ್ಸ್ ಹೇಳ್ತೀನಿ. ಸ್ಟೆಪ್ 1, ಐಡೆಂಟಿಫೈ. ಎಲ್ಲರನ್ನೂ ಇಗ್ನೋರ್ ಮಾಡೋಕ್ಕಾಗಲ್ಲ. ಯಾರು ನಿಮ್ಮ ಲೈಫ್ಗೆ ಇಂಪಾರ್ಟೆಂಟ್, ಯಾರು ಬರೀ ಡಿಸ್ಟ್ರಾಕ್ಷನ್ ಅಂತ ಫಸ್ಟ್ ಡಿಸೈಡ್ ಮಾಡಿ. ಸ್ಟೆಪ್ 2, ಡಿಟ್ಯಾಚ್. ಇಗ್ನೋರ್ ಮಾಡೋದು ಅಂದರೆ ಬರೀ ರಿಯಾಕ್ಟ್ ಮಾಡದೇ ಇರೋದಲ್ಲ, ಒಳಗಡೆಯಿಂದ ಇಮೋಷ್ನಲಿ ಡಿಟ್ಯಾಚ್ ಆಗೋದು. ಯಾರಾದರೂ ಟೀಸ್ ಮಾಡಿದಾಗ ಜಸ್ಟ್ ಒಂದು ಸ್ಮೈಲ್ ಕೊಟ್ಟು ಪಕ್ಕಕ್ಕೆ ಹೋಗಿ. ಆಕ್ಷನ್ ಅಲ್ಲಿಗೆ ಎಂಡ್ ಆಗುತ್ತೆ. ಸ್ಟೆಪ್ 3, ಫೋಕಸ್. ಯೂಸ್ಲೆಸ್ ವಿಷಯಗಳನ್ನು ಇಗ್ನೋರ್ ಮಾಡಿ ಉಳಿಸಿದ ಎನರ್ಜಿಯನ್ನು ನಿಮ್ಮ ಸ್ಟಡೀಸ್, ನಿಮ್ಮ ಸ್ಕಿಲ್ಸ್ ಮತ್ತು ನಿಮ್ಮ ಫ್ಯೂಚರ್ ಮೇಲೆ ಹಾಕಿ. ಸ್ಟೆಪ್ 4, ಕನ್ಸಿಸ್ಟೆನ್ಸಿ. ಇದು ಎಲ್ಲರಿಗಿಂತ ಕಷ್ಟ. ಒಂದೇ ದಿನ ಇಗ್ನೋರ್ ಮಾಡೋದು ಈಸಿ, ಆದರೆ ನಿರಂತರವಾಗಿ ಅದನ್ನು ಮೇಂಟೈನ್ ಮಾಡಬೇಕು. ನಿಮ್ಮ ಮೈಂಡ್ಗೆ ನಾನು ನನ್ನ ಫೋಕಸ್ಗೋಸ್ಕರ ಇದನ್ನು ಮಾಡ್ತಿದ್ದೀನಿ ಅಂತ ಪದೇ ಪದೇ ರಿಮೈಂಡ್ ಮಾಡಿ. ಸ್ಟೆಪ್ 5, ಬ್ಯಾಲೆನ್ಸ್. ಇಗ್ನೋರ್ ಮಾಡೋದು ಅಂದರೆ ಕಲ್ಲಾಗೋದಲ್ಲ, ಕೋಲ್ಡ್ ಹಾರ್ಟೆಡ್ ಆಗೋದಲ್ಲ. ಇಂಪಾರ್ಟೆಂಟ್ ಜನರಿಗೆ ವ್ಯಾಲ್ಯೂ ಕೊಡಿ, ಯೂಸ್ಲೆಸ್ ಜನರನ್ನ ಇಗ್ನೋರ್ ಮಾಡಿ. ಇದು ನಿಮ್ಮನ್ನ ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ. ಕೊನೆಯದಾಗಿ ಒಂದು ಮಾತು ಬಾಸ್, ಲೈಫ್ನಲ್ಲಿ ನಿಮ್ಮನ್ನ ಕೆಳಗೆ ಎಳೆಯುವ ಜನ ಯಾವಾಗಲೂ ಇರ್ತಾರೆ. ನೀವು ಅವ್ರ ಜೊತೆ ಜಗಳ ಆಡ್ಬೋದು, ಆರ್ಗ್ಯೂ ಮಾಡ್ಬೋದು, ಆದರೆ ನೀವು ಎಷ್ಟು ರಿಯಾಕ್ಟ್ ಮಾಡ್ತೀರೋ ನಿಮ್ಮ ಪವರನ್ನು ಅವ್ರಿಗೆ ಫ್ರೀಯಾಗಿ ಕೊಟ್ಟಾಗೆ.
ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಎಲ್ಲದಕ್ಕೂ ಮಾತಲ್ಲೇ ಆನ್ಸರ್ ಮಾಡೋಕ್ಕಾಗಲ್ಲ. ಕೆಲವು ಸಾರಿ ಮೌನವೇ ಅತಿ ದೊಡ್ಡ ಆನ್ಸರ್. ಸೈಲೆನ್ಸ್ ಜನನ ಕನ್ಫ್ಯೂಸ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಈ ವಿಡಿಯೋ ನಿಮ್ಮ ಲೈಫ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಟ್ಟಿದ್ರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಇಲ್ಲಿ ಕೇವಲ ವೀಡಿಯೋಸ್ ಮಾಡ್ತಿಲ್ಲ, ಬದಲಿಗೆ 99 ಆವ್ರೇಜ್ ಜನರಿಗಿಂತ ಮುಂದೆ ಇರಬೇಕು ಅಂತ ಯೋಚನೆ ಮಾಡೋ ಒಂದು ಸ್ಮಾರ್ಟ್ ಮೈಂಡ್ಸ್ನ ಒಂದು ಪವರ್ಫುಲ್ ಕಮ್ಯುನಿಟಿ ಬಿಲ್ಡ್ ಮಾಡ್ತಿದ್ದೀನಿ. ಆ ಎಕ್ಸ್ಕ್ಲೂಸಿವ್ ಕ್ಲಬ್ನಲ್ಲಿ ನೀವು ಇರಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. People can control you as long as you react. The day you learn to ignore, you will become the master of your life. Keep learning, keep growing. ನಾನು ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. This is Yashwant signing off. Love all. Bye guys.